ಕುರ್ಚಿ ಕದನ ಒಂದು ಕ್ಯೂರಿಯಾಸಿಟಿನೂ ಇದೆ, ಅಷ್ಟೇ ಬೇಜಾರು ಕೂಡ ಇದೆ. ಏನಪ್ಪ ಇವರು ಅಭಿವೃದ್ಧಿ ಬಗ್ಗೆ ಯಾವಾಗ ಗಮನ ಹಾಕ್ತಾರೆ ಅನ್ನುವ ಒಂದು ಯೋಚನೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಭಿವೃದ್ಧಿಯನ್ನು ಬಯಸೋರಿಗೆ. ಓಕೆ, ಈಗ ನಮ್ಮ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಒಂದು ದೇವ್ರ ದರ್ಶನ ಮಾಡೋದಿರುತ್ತೆ. ಹಾಗೆ ನಮ್ಮ ಕಾಂಗ್ರೆಸ್ನ ಅತಿರಥ ಮಹಾರಥರು ಈಗ ಪವರ್ ಶೇರಿಂಗ್ನಲ್ಲಿ ಇನ್ವಾಲ್ವ್ ಆಗಿರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ದರ್ಶನ ಮಾಡಬೇಕಲ್ಲ. ಯಾರ ದರ್ಶನ? ಅದು ಹೈಕಮಾಂಡ್ ದೇವ್ರ ದರ್ಶನ. ಯಾರ ದರ್ಶನ? ರಾಹುಲ್ ಗಾಂಧಿ ದರ್ಶನ. ಓಕೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ಸುದ್ದಿ ನೋಡ್ತಾ ಹೋಗೋಣ. ಕೇರಳದಲ್ಲಿ ಕರ್ನಾಟಕ ಪಂಚಾಯಿತಿ ನಡೀಲಿಲ್ಲ. ಅವ್ರೇನು ಅಂದ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಆಗಲಿಲ್ಲ. ಪವರ್ ಶೇರ್ ಫೈಟ್ಗೆ ಇವತ್ತು ಟ್ವಿಸ್ಟ್ ಸಿಗಲಿಲ್ಲ, ಅಂದ್ಕೊಂಡಂಗೆ ಆಗಿಲ್ಲ. ಕೇವಲ ರಾಹುಲ್ ಗಾಂಧಿ ದರ್ಶನಕ್ಕೆ ಮಾತ್ರ ಸೀಮಿತ ಆದರು, ಮಾತುಕತೆ ನಡೀಲಿಲ್ಲ ಅವ್ರು ಅಂದ್ಕೊಂಡ ಹಾಗೆ. ಒಟ್ಟಿನಲ್ಲಿ ಭೇಟಿಗೆ ಸರ್ಕಸ್ ಮಾಡ್ತಾನೇ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ. ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಸತೀಶನ್ ಅವರ ಪದಗ್ರಹಣಕ್ಕೆ ರಾಹುಲ್ ಗಾಂಧಿ ಆಗಮಿಸಿದರು. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಪ್ರತ್ಯೇಕ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ರಾಹುಲ್ ಗಾಂಧಿ ಅವರನ್ನು. ಆದರೆ ಕುಶಲೋಪರಿಗಷ್ಟೇ ಸೀಮಿತವಾಗಿತ್ತು ಆ ಭೇಟಿ. ಸಿದ್ದು ಡಿ ಕೆ ಪ್ರತ್ಯೇಕ ಭೇಟಿಗೆ ರಾಹುಲ್ ಗಾಂಧಿ ಒಪ್ಪಿಲ್ಲ ಅನ್ನೋದು ಸದ್ಯದ ಸುದ್ದಿ. ತುರ್ತಾಗಿ ದೆಹಲಿಗೆ ತೆರಳಿದ್ರು ರಾಹುಲ್ ಗಾಂಧಿ. ಕೇರಳದಲ್ಲಿ ಕರ್ನಾಟಕದ ಈ ಕುರ್ಚಿ ಪಂಚಾಯಿತಿ, ಪವರ್ ಪಂಚಾಯಿತಿ, ಮುಖ್ಯಮಂತ್ರಿ ಪಟ್ಟದ ಪಂಚಾಯಿತಿ ಸುಂಕ ಸಿಗಲಿಲ್ಲ, ಬಂದ ದಾರಿಗೆ ಸುಂಕ ಸಿಕ್ಕಿಲ್ಲ ಅನ್ನೋದು ಸದ್ಯದ ಸುದ್ದಿ. ಓಕೆ, ನೋಡಿ, ಮೇ 4ಕ್ಕೆ ಬೈ ಎಲೆಕ್ಷನ್ಸ್ ನಮ್ಮ ರಾಜ್ಯದಲ್ಲಿ ನಡೆದಂತೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂಥ ರಿಸಲ್ಟ್ ಬಂದ ತಕ್ಷಣವೇ ಏನೋ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಇರುತ್ತಲ್ಲ, ಸ್ವಲ್ಪ ಚುನಾವಣೆ ಮುಗಿರಲಿ ಬಿಡ್ರಿ ಅನ್ನುವ ಥರದಲ್ಲಿ ಇತ್ತು. ಸ್ವಲ್ಪ ಸುಮ್ಮನೆ ಇದ್ದರು ಡಿ ಕೆ ಶಿವಕುಮಾರ್. ಆದರೆ ಕಳೆದ 6 ತಿಂಗಳಿಂದ ಈ ಸುದ್ದಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಇದನ್ನು ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಸಿದ್ದರಾಮಯ್ಯವ್ರಿಗಾಗಲಿ ಕೇಳಿದರೆ ಏನು ಹೇಳ್ತಾರೆ? ಇದೆಲ್ಲ ನಿಮ್ಗಳ ಸೃಷ್ಟಿ ಕಣ್ರಿ ಅಂದ್ಬಿಡ್ತಾರೆ, ಮಾಧ್ಯಮಗಳ ಸೃಷ್ಟಿ ಅಂದ್ಬಿಡ್ತಾರೆ ಅಲ್ವಾ. ಆಮೇಲೆ ಅವರವರ ಬಣದವರು, ಅವರ ಆತ್ಮೀಯರು ಏನು ಹೇಳ್ತಾರೆ ಅದನ್ನು ನಾವು ಸುದ್ದಿನ ಹಾಕಿದಾಗ ಅವರಿಗೆ ಸ್ವಲ್ಪ ಸುಮ್ಮನೆ ಇರ್ತಾರೆ. ಆಮೇಲೆ ಅವ್ರದ್ದೇ ಆದಂಥ ಅಸ್ತ್ರಗಳನ್ನು ಹೂಡ್ತಾ ಇರ್ತಾರೆ. AICC ಅಧ್ಯಕ್ಷರು ಕೂಡ ಮಾತಾಡಾಯಿತು, ಏನು ಅದು ಪ್ರಯೋಜನ ಆಗಿಲ್ಲ, ಸಮಯ ಬಂದಾಗ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಆ ಸಮಯ ಯಾವಾಗ ಅನ್ನುವ ಕುತೂಹಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ಗೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಈಗ ಅವ್ರು ಅಂದ್ಕೊಂಡಂಗೆ ನಡೀತಾ ಇಲ್ಲ. ಏನೋ ಅಂದ್ಕೊಂಡು ಈಗ ಮೇ 15ರ ನಂತರ ಏನಾದ್ರು ಗಿಫ್ಟ್ ಸಿಗುತ್ತಾ ಅಂತ ಅಂದ್ಕೊಂಡ್ವಿ ಅಲ್ವಾ. ಈ ಮುಹೂರ್ತಗಳು, ಕ್ರಾಂತಿಗಳು, ಅದನ್ನು ಕೇಳಿ ನಿಮಗೂ ಕೂಡ ವಾಕರಿಕೆ ಬಂದಿರಬಹುದು. ಆದರೆ ಇದು ಸದ್ಯದ ವಾಸ್ತವ. ನಾವು ಎಂಥವ್ರನ್ನ ಆಯ್ಕೆ ಮಾಡಿದ್ದೀವಿ, ಏನು ನಡೀತಾ ಇದೆ, ಇದು ಕೊನೆಗೆ ನಾವೇ ಕಾರಣ ಆಗ್ತೀವಿ ಅನ್ನೋದನ್ನು ಒಂದು ಮನವರಿಕೆ ಮಾಡ್ಕೊಳ್ಳೋಕ್ಕೆ ಮುಂಬರುವ ಚುನಾವಣೆಗೆ ನೀವು ಯೋಚನೆ ಮಾಡಿ ಅನ್ನುವ ದೃಷ್ಟಿಕೋನದಿಂದ ಎಚ್ಚರಿಸುವ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀವಿ. ಎಸ್, ಹಾಗಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕೆ ಇನ್ನೂ ಬಂದಿಲ್ವಾ ಶುಕ್ರದೆಸೆ? ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಏನಾದರೂ ಅದೃಷ್ಟ ಕುಲಾಯಿಸಿದ್ರೆ ಅವನು ಶುಕ್ರದೆಸೆ ಕಣ್ರಿ ಅಂತೀವಿ ಅಲ್ವಾ. ಡಿ ಕೆ ಶಿ CM ಆಗೋಕೆ ಇನ್ನೂ ಬಂದಿಲ್ವಾ? ಹಾಗಾದರೆ ಶುಕ್ರದೆಸೆ. ರಾಹುಲ್ ಗಾಂಧಿ ಕೃಪೆ ತೋರಿಸಿಲ್ವಾ? ಪಟ್ಟಕ್ಕಾಗಿ ಮತ್ತೆ ದೇವರ ಮೊರೆ ಹೋದರು ಡಿ ಕೆ ಶಿವಕುಮಾರ್. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೊರಟರು ಡಿ ಕೆ ಶಿವಕುಮಾರ್. ಸಂಜೆ ತಿರುಪತಿಗೆ ಡಿ ಕೆ ಶಿವಕುಮಾರ್ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತಿಮ್ಮಪ್ಪನ ಸೇವೆಯನ್ನು ಮಾಡಲಿದ್ದಾರೆ ಡಿ ಕೆ ಶಿವಕುಮಾರ್. CM ಕನಸು ನನಸು ಮಾಡಪ್ಪ ಅಂತ ಪ್ರಾರ್ಥಿಸಲಿರುವ ಡಿ ಕೆ ಶಿವಕುಮಾರ್. ನೀವು ಕೇಳ್ಬೋದು, ನಿಮಗೇನು ಬಂದು ಹೇಳ್ಬಿಟ್ರೆ ಇದನ್ನೇ ಹೇಳ್ತಾರೆ ಅಂತ. ಆದರೆ ಸದ್ಯಕ್ಕೆ ಏನು ನಡೀತಾ ಇದೆ ಅಂತ ಇಡೀ ಪುಟಾಣಿಗಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಗೊತ್ತಿರೋದ್ರಿಂದ ನಾವು ಈ ಸುದ್ದಿನ ಪ್ರಸಾರ ಮಾಡ್ತಾ ಇದ್ದೀವಿ ಅಲ್ವೇ. ಅಂಗೈ ಹುಂಡಿ ಕನ್ನಡಿ ಬೇಕಾ ಅನ್ನುವ ರೀತಿಯಲ್ಲಿ ಈಗೇನು ಏನು ಹೇಳ್ತಾರೆ? ಯಾವುದಾದ್ರೂ ದೇವಸ್ಥಾನಕ್ಕೆ ಬಂದರೆ ರಾಜಕಾರಣಿಗಳನ್ನು ಕೇಳಿದರೆ, ಅಧಿಕಾರದಲ್ಲಿರೋರನ್ನ ಕೇಳಿದರೆ ಏನು ಹೇಳ್ತಾರೆ? ಸಕಲ ಸಮೃದ್ಧಿ ನಾಡಿಗೆ ಸಿಗಲಿ, ದೊರಕಲಿ ಎಂದು ಕೇಳುತ್ತಿದ್ದೇವೆ ಅಂತ ಹೇಳ್ತಾರೆ ಅಲ್ವೇ. ಇದನ್ನೆಲ್ಲ ನಾವು ಎಷ್ಟರ ಮಟ್ಟಿಗೆ ನಂಬಬೇಕು, ನಂಬಾರ್ದು, ಅದು ನಿಮಗೆ ಬಿಟ್ಟಂಥ ವಿಚಾರ ಅಲ್ವಾ. ನೀವು ಯಾವುದಾದ್ರೂ ಬರಲಿ, ಯಾವುದೋ ಆರೋಪ ಬಂದರೆ ಸಾಕು ಅವ್ರ ಮೇಲೆ, ಇದೆಲ್ಲ ಷಡ್ಯಂತ್ರ ಅಂತ ಮೊದಲೇ ಅವ್ರು ಹೇಳ್ಬಿಡ್ತಾರೆ, ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಇದು ನಮ್ಮ ವೈರಿಗಳು, ನಮಗಾಗದವರು ಏನು ಮಾಡ್ತಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಅಂದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಆಯಾ ಕ್ಷಣಕ್ಕೆ ಏನೇನು ಮಾಡ್ತಾರೆ ಅವರ ವೈಯಕ್ತಿಕ ಲಾಭಕ್ಕೆ, ಅವರ ಸ್ವಾರ್ಥಕ್ಕೆ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಸ್ವಾರ್ಥಿಗಳೇ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಅಲ್ವಾ. ಈಗ ಅವ್ರು ಯಾವ ಪ್ರಯತ್ನದಲ್ಲಿದ್ದಾರೆ? ವಾಟ್ ಇಸ್ ದ ಮೇಜರ್ ಡ್ರೀಮ್? ಮುಖ್ಯಮಂತ್ರಿ ಆಗುವ ಕನಸನ್ನು
ಅವ್ರು ಕಾಣ್ತಾ ಇದ್ದಾರೆ, ನನಸಾಗಲಿ ಅನ್ನೋದನ್ನು ಅವರ ಸಹೋದರ ಕೂಡ ಹೇಳ್ತಾ ಇರ್ತಾರೆ. ಆಮೇಲೆ ಅವ್ರ ಜೊತೆಗಿರುವಂಥ ಶಾಸಕರು, ಅತ್ಯಾತ್ಮೀಯರು, ಅತ್ಯಾಪ್ತರು ಎಲ್ಲರೂ ಕೂಡ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಅದನ್ನು ಹೆಂಗೆ ತಳ್ಳಿ ಹಾಕೋಣ, ಇವರು ಬೇರೆ ಯಾವುದೋ ವಿಚಾರಕ್ಕೆ ಹೋಗಿದ್ದಾರೆ ಅಂತ ಇಲ್ಲ ಅಲ್ವಾ. ಹಾಗಾಗಿ ಆ ಸುದ್ದಿ ಮುನ್ನೆಲೆಗೆ ಬರುತ್ತೆ. ಒಟ್ಟಿನಲ್ಲಿ ಅವರು ಈಗಾಗಲೇ ಸಾಕಷ್ಟು ಹೋಮ ಹವನಗಳನ್ನು ಕೂಡ ಮಾಡಿಸ್ತಾ ಇರ್ತಾರೆ. ಅದು ಅವರ ಸ್ವಭಾವ ಕೂಡ, ದೈವ ಭಕ್ತರು ಕೂಡ ಆಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಆ ರೀತಿಯಾದಂಥ ಆಲೋಚನೆ ಇದೆ. ಎಸ್.